ನಮಸ್ಕಾರ ರೀ ಎಲ್ಲ ಪ್ರೀತಿ ಮಂದಿಗೆ ಕನ್ನಡಿಗನ ಹೃದಯಪೂರ್ವಕ ಸ್ವಾಗತ. ಮಾತುಶ್ಚ ಮೇ ಶರಣಂಗತಾಯಾಃ. ಸಾಮಾನ್ಯವಾಗಿ ದೇವರು ಗರ್ಭದಲ್ಲಿದ್ದಾಗ ಬಂದು ರಕ್ಷಣೆ ಮಾಡಿದ ಅಂತ ಪಾಪ ಕೆಲವರೆಲ್ಲ ಸಮಾಜ ಸೇವೆ ಅಂತ ಮಾಡ್ತಿರ್ತಾರೆ. ಅವರು ಬಹಳ ಕಷ್ಟಪಟ್ಟು ಓದಿರ್ತಾರೆ. ಈಗೆಲ್ಲ ಹೋಗ್ಬಿಟ್ಟಿದೆ, ಈಗ ಎಲ್ಲರೂ ಸಾಫ್ಟ್ವೇರ್ ಶ್ರೀಮಂತರಾಗಿದ್ದಾರೆ. ಒಂದು ಕಾಲದೊಳಗೆ ಬೀದಿಯ ದೀಪದೊಳಗೆ ಕೆಳಗೆ ಕುಳಿತು ಓದ್ತಾ ಇದ್ರು, ಮನೆಯೊಳಗೆ ದೀಪ ಇರ್ತಿರಲಿಲ್ಲ ಪಾಪ. ಹಾಗೆ ಓದಿ ಕಷ್ಟಪಟ್ಟು ಬಂದ ಮೇಲೆ ಬಹಳ ಕಳಕಳಿಯಿಂದ ನನ್ನ ಹಾಗೆ ಇನ್ನೊಬ್ಬರಿಗೆ ಆಗೋದು ಬೇಡ ಅಂತ ಬಡವರಿಗೆಲ್ಲ ಶಿಕ್ಷಣಕ್ಕೆ ಸಹಾಯ ಮಾಡೋದು ಎಲ್ಲ ಮಾಡ್ತಾರೆ, ಯಾಕಂದ್ರೆ ಕಷ್ಟ ಅನುಭವಿಸಿದ್ದಾರೆ. ನಮ್ಮಪ್ಪ ಈ ಕೃಷ್ಣ ಕಷ್ಟ ಅಂದ್ರೆ ಗೊತ್ತಿಲ್ಲ. ಈ ಕೃಷ್ಣನಿಗೆ ಎಲ್ಲರಿಂದ ಆಕೃಷ್ಟನಾದ ಈ ಕೃಷ್ಣ ಎಂದೂ ಕಷ್ಟ ಕಾಣದೇ ಇದ್ದವ ನಮ್ಮ ಕಷ್ಟ ಬಿಡಿಸ್ಲಿಕ್ಕೆ ಹೇಗೆ ಬಂದ? ಅವ ಇನ್ನೊಬ್ಬರ ಗರ್ಭದೊಳಗಿದ್ದು ಗೊತ್ತಾ? ಅವನಿಗೆ ಗರ್ಭದೊಳಗೆ ಏನು ಕಷ್ಟ ಅಂತ ಗೊತ್ತೇ ಇಲ್ವಲ್ಲ. ಅವನಿಗೆ ಯಾಕೆ ಕಷ್ಟ ಗೊತ್ತಿರಬೇಕು? ಸರ್ವಜ್ಞ ಶಿಖಾಮಣಿ ಅನುಭವಿಸಬೇಕಾಗಿಲ್ಲ. ಯಾರ ಕಷ್ಟ ಏನು ಅನ್ನುವುದು ಅವನಿಗೆ ಗೊತ್ತು. ಅವನೇ ಕಷ್ಟ ಕೊಡುವವನು, ಗೊತ್ತಿಲ್ಲದೆ ಹೇಗಿರುತ್ತೆ. ಅಷ್ಟೇ ಅಲ್ಲ, ಅವತಾರ ಮಾಡುವಾಗ ತನಗೆ ಯಾವುದೇ ದುಃಖ ಇಲ್ಲದಿದ್ದರೂ ತಪಸ್ಸು ಮಾಡಿದವರಿಗೆ ಫಲ ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ಗರ್ಭದೊಳಗೆ ಪ್ರವೇಶ ಮಾಡಿ ಗರ್ಭದೊಳಗೆ ಇದ್ದು ಬಂದವನಂತೂ ಹೌದು ಅನ್ನೋದಕ್ಕಾಗಿ ಗರ್ಭದೊಳಗಿದ್ದ ನನ್ನನ್ನು ದೇವರು ರಕ್ಷಣೆ ಮಾಡಿದ್ದಾನೆ ಅಂತ. ಅಲ್ಲ, ಕಥೆ ಎಲ್ಲ ಸರಿ, ಶ್ಲೋಕದೊಳಗೆ ಅದೇನು ಬರಲಿಲ್ಲಲ್ಲ ಅಂತ ಬಂತು ಅಂತಾರೆ ಸತ್ಯಧರ್ಮರು. ಬರಲೇ ಇಲ್ವಲ್ಲ, ಬಂತು. ಎಲ್ಲಿ? ಜುಗೋಪಕುಕ್ಷಿಂಗತ ಅತ್ತ ಚಕ್ರ ಅಂತ ಇದೆ ಅಲ್ಲ, ಜು ಅಂತ ಬಿಡಿಸ್ತಾರೆ. ಜು ಗೋಪಕುಕ್ಷಿಂಗತ ಅತ್ತ ಚಕ್ರೋ ಮಾತುಶ್ಚ ಮೇ ಶರಣಂಗತಾಯ. ಗೋಪಕುಕ್ಷಿ, ಆ ಗೋಪಿಕಾ ಸ್ತ್ರೀ ಯಶೋದ, ಅವಳ ಕುಕ್ಷಿಂಗತ. ನೋಡಿದರೆ ಅವಳ ಹೊಟ್ಟೆಯಲ್ಲಿ ಬಂದಿಲ್ಲ, ಇವನು ದೇವಕಿ ಗರ್ಭದಿಂದ ಬಂದಿದ್ದಾನೆ. ಆದರೆ ಅವಳು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ತನ್ನ ಹೊಟ್ಟೆ ಹತ್ರ ಇಟ್ಟುಕೊಂಡಿದ್ದಾಳೆ. ಗೋಪ ಅನ್ನುವ ಶಬ್ದದಿಂದ ಇಲ್ಲಿ ದೇವಕಿಯನ್ನು ಸ್ವೀಕಾರ ಮಾಡಿದರೆ ದೇವಕಿಯ ಹೊಟ್ಟೆಯೊಳಗಿದ್ದವ. ಯಶೋದೆ ಹೊಟ್ಟೆಯಿಂದ ಹುಟ್ಟಿದರೆ ಎಷ್ಟು ಪ್ರೀತಿಯಿಂದ ಸಾಕಬೇಕೋ ಅಷ್ಟು ಪ್ರೀತಿಯಿಂದ ಸಾಕಿದವಳು ಅನ್ನುವ ಅರ್ಥದಲ್ಲಿ ಅದಕ್ಕೆ ಗೋಪ ಕುಕ್ಷಿ ಜಾತಃ ಅಂತಂದಿಲ್ಲ ಅಂತಾರೆ ಸತ್ಯಧರ್ಮರು. ಗೋಪ ಕುಕ್ಷಿಂಗತಃ ಅಷ್ಟೇ. ಜು ಜು ಎಲ್ಲಿ ಅನ್ವಯ? ಅದು ಜು ಮದಂಗಂ. ಜು ಅನ್ನೋದಕ್ಕೆ ಜು ಗತವು ಅಂತ ಧಾತುವಿಗೆ ಕ್ವಿಪ್ ಪ್ರತ್ಯಯವನ್ನು ಮಾಡಿ ಅದನ್ನು ನಪುಂಸಕಲಿಂಗವಾದ್ದರಿಂದ ಹ್ರಸ್ವೋ ನಪುಂಸಕೆ ಪ್ರಾತಿಪದಿಕಸ್ಯ, ಅದಕ್ಕೆ ಹ್ರಸ್ವ ಮಾಡಿ ಜು ಮದಂಗಂ, ಗತಂ ಮದಂಗಂ, ಮೃತಂ ಮದಂಗಂ ಪುನರುಜ್ಜೀವಯಾಮಾಸ. ಜು ಮದಂಗಂ, ದ್ರೋಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ. ಎಂಥ ಮದಂಗಂ? ಜು ಮದಂಗಂ, ಮೃತಂ ಮದಂಗಂ. ಅಥವಾ ದ್ರೌಣ್ಯಸ್ತ್ರ ವಿಪ್ಲುಷ್ಟಂ ವಿಪ್ಲೋಷಂ, ನಪುಂಸಕೆ ಭಾವೇಕ್ತಃ, ದ್ರೌಣ್ಯಸ್ತ್ರ ವಿಪ್ಲುಷ್ಟಂ ವಿಪ್ಲೋಷಂ ಜು ದಾಹಂಗತಂ ಮದಂಗಂ ಗೋಪಕುಕ್ಷಿಂಗತಃ ಜುಗೋಪ ಅಂತ ಆವೃತ್ತಿ. ಗೋಪಕುಕ್ಷಿಯಲ್ಲಿ ಪ್ರವೇಶ ಮಾಡಿದ ಭಗವಂತ ಬ್ರಹ್ಮಾಸ್ತ್ರಕ್ಕೆ ಸುಟ್ಟು ಕರ್ಕಾಗಿ ಸಾಯಬೇಕಾದ ನನ್ನ ಶರೀರವನ್ನು ಹೊಟ್ಟೆಯೊಳಗೆ ಸಾಯದಂತೆ ಹುಟ್ಟಿದಾಗ ಸತ್ತರೂ ಮತ್ತೆ ಬದುಕಿಸಿ ರಕ್ಷಣೆ ಮಾಡಿದನಲ್ಲ, ಅಂತಹ ಪರಮಾತ್ಮನ ಚರಿತ್ರೆಯನ್ನು ನನಗೆ ಹೇಳಿ ಅಂತ ಕೇಳುತ್ತಾರೆ. ದ್ರೌಣ್ಯಸ್ತ್ರ ವಿಪ್ಲುಷ್ಟಮಿದಂ ಮದಂಗಂ ಸಂತಾನ ಬೀಜಂ ಕುರು ಪಾಂಡವಾನಾಂ ಜುಗೋಪಕುಕ್ಷಿಂಗತ ಅತ್ತ ಚಕ್ರ ಮಾತುಶ್ಚ ಮೇ ಶರಣಂಗತಾಯ. ಹೀಗೆ ಇವರಿಗೆ ಇನ್ನೇನೋ ಪ್ರಶ್ನೆ ಬಂದಿದೆಯಂತೆ. ಗ್ರಾಹಯತ್ಯಪಿ ಸುದರ್ಶನದ್ವಯಂ ಎಂಬುದಾಗಿ ಸುಮಧ್ವ ವಿಜಯದಲ್ಲಿ ಸುದರ್ಶನದ್ವಯಂ ಎಂಬುದಾಗಿ ಹೇಳಿದ್ದಾರೆ. ಸುದರ್ಶನದ್ವಯಂ ಎಂಬುದಾಗಿ ಹೇಳಿದ್ದರಿಂದ ಎರಡೇ ಕೊಡಬೇಕು, 5 ಕೊಡಬಾರದು ಅನ್ನುವ ರೀತಿಯಲ್ಲಿ ಅರ್ಥ ಬರಬಹುದಲ್ಲ ಅಂತ ಒಬ್ಬರು ಪ್ರಶ್ನೆ ಕೇಳಿದರು. ಈ ಪ್ರಮಾಣದ ಪ್ರಕಾರ ಎರಡೇ ಕೊಡಬೇಕು ಅಂದರೆ ಚಕ್ರನೇ 2 ಕೊಡಬೇಕಾಗತ್ತೆ, ಶಂಖ ಕೊಡಬಾರದು. ಗ್ರಾಹಯತ್ಯಪಿ ಸುದರ್ಶನದ್ವಯಂ, ಅಲ್ಲಿ ಸುದರ್ಶನದ್ವಯಂ ಅನ್ನೋದಕ್ಕೆ ಅರ್ಥ ಬೇರೆ ಇದೆ. ಸುದರ್ಶನ ಚಕ್ರ, ಇನ್ನೊಂದು ಸುದರ್ಶನ ಅಂದರೆ ಶ್ರೇಷ್ಠವಾದ ಜ್ಞಾನ. ಶ್ರೀಮದಾಚಾರ್ಯರು ಎರಡನ್ನೂ ಕೊಡ್ತಾ ಇದ್ರು. ಚಕ್ರ, ತಪ್ತ ಚಕ್ರ ಧಾರಣೆಯನ್ನೂ ಮಾಡಿಸ್ತಾ ಇದ್ರು,
ಜೊತೆಗೆ ಉತ್ತಮವಾದ ಸರ್ವಮೂಲಾದಿ ಗ್ರಂಥಗಳ ಮೂಲಕವಾಗಿ ಜ್ಞಾನವನ್ನು ನೀಡುತ್ತಾ ಇದ್ರು ಅಂತ. ಹಾಗಾದರೆ ಶಂಖವನ್ನು ಕೊಡ್ತಾ ಇರಲಿಲ್ವೇ? ಸಜ್ಜನನ್ ಸಹ ಮಹಾದರೇಣ, ದರ ಅಂದರೆ ಶಂಖ, ಮಹಾದರೇಣ ಸಹಿತ. ಶಂಖ ಹಿಂದೆ ದರ ಬಂದಿದೆ, ಅದನ್ನು ದರ ಅಂತ ಹೇಳಿದ್ರೆ ಹೇಗೆ? ಮಹಾದರ ಶ್ರೇಷ್ಠವಾದ ಶಂಖದಿಂದ ಸಹಿತವಾದ ಸುದರ್ಶನವನ್ನು ಕೊಡ್ತಾ ಇದ್ರು. ಚಕ್ರವನ್ನೂ ಕೊಡ್ತಾ ಇದ್ರು, ಸುದರ್ಶನವನ್ನೂ ಕೊಡ್ತಾ ಇದ್ರು. ಆ ಸುದರ್ಶನ ಚಕ್ರವನ್ನು 2 ಸಲ ಕೊಡ್ತಾ ಇದ್ರು ಅಂತ ಹೇಳಿಲ್ಲ ಅಲ್ಲಿ. ಶಾಸ್ತ್ರವೆಂಬ ದರ್ಶನವನ್ನು ಹಾಗೂ ಈ ಸುದರ್ಶನವನ್ನು ಎರಡನ್ನೂ ಕೊಡ್ತಾ ಇದ್ರು. ಎಷ್ಟು ಸಲ ಹೇಳೇ ಇಲ್ಲ ಅವರು, ಎಷ್ಟು ಸಲ ಅಂತ ಹೇಳಿಲ್ಲ. ಶಂಖ ಹಾಗೂ ಚಕ್ರ ಮತ್ತು ಸರ್ವಮೂಲ ಗ್ರಂಥಗಳು ಎಲ್ಲದರ ಉಪದೇಶವನ್ನು ಮಾಡ್ತಾ ಇದ್ರು, ಜ್ಞಾನವನ್ನು ಕೊಡ್ತಾ ಇದ್ರು, ಉಪದೇಶ ಮಾಡ್ತಾ ಇದ್ರು. ಶಂಖಚಕ್ರಗಳನ್ನು ಕೊಟ್ಟರು ಅಂತಿದೆಯೇ ಹೊರತು ಎಷ್ಟು ಸಲ ಕೊಟ್ಟರು ಅಂತ ಅಲ್ಲಿ ಬಂದಿಲ್ಲ. ಆ ಶಂಖಚಕ್ರಗಳನ್ನು ಎಷ್ಟು ಕೊಡಬೇಕು ಅಂತ ಶ್ರೀಮದ್ ಆಚಾರ್ಯರ ಅಪ್ಪ ವರಾಹದೇವರು ವರಾಹ ಪುರಾಣದಲ್ಲಿ ಹೇಳಿದ್ದಾರೆ. ಶ್ರೀಕೃಷ್ಣ ಅರ್ಪಣ.